ಸಂಸಾರ ದರ್ಶನ ಮಾಡೋಣ. ಸಂಸಾರದಲ್ಲಿ ದರ್ಶನ ಅಲ್ಲ, ಸಂಸಾರ ಅನ್ನೋದನ್ನೇ ದರ್ಶನ ಮಾಡೋಣ. ಸೂಕ್ಷ್ಮವಾಗಿ ಸಂಸಾರ ಅಂದರೆ ಏನು ಅಂತ ಆಳವಾಗಿ ನೋಡಿ ಅದರ ಅರ್ಥದಲ್ಲಿ ಬದುಕೋಣ. ಸಂಸಾರದಲ್ಲಿ ಇದಕ್ಕೆ ಬೇಕಾಗಿರೋದು ನಮ್ಮ ದೇಹ, ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಈ ಮೂರೂ ಪರಮಾತ್ಮನ ಇಮ್ಮೆನ್ಸ್ಲಿ ಬ್ಯೂಟಿಫುಲ್ ಗಿಫ್ಟ್. ಈ ಮೂರೂ ಒಂದಾಗಿಟ್ಕೊಂಡಾಗ ಅದ್ಭುತವಾದ ಸಂಬಂಧಗಳು, ಅದ್ಭುತವಾದ ಪ್ರೇಮ, ಸಂಸಾರದಲ್ಲಿ ಆ ಅನುಭವಗಳನ್ನೆಲ್ಲ ಪಡಿಬೋದು. ಈ ಮೂರು ಒಟ್ಟಿಗೆ ಇರಬೇಕು ಪ್ರತಿಯೊಬ್ಬನಿಗೂ. ಸಂಸಾರದಲ್ಲಿ ಇಂಟಿಗ್ರೇಷನ್ ಆಫ್ ಸೋಲ್, ಮೈಂಡ್ ಆ್ಯಂಡ್ ಬಾಡಿ ಬಹಳ ಮುಖ್ಯ. ಇದಕ್ಕೆ ಮೂರು ಗುಣ: ಶಮ, ದಮ, ಸಮತೆ. ಇದು ಮೂರು ಬಹಳ ಆಳವಾಗಿ ನಾವು ಇವತ್ತು ದರ್ಶನ ಮಾಡಬೇಕು. ಈ ಮೂರು ಗುಣ ಸಂಸಾರವನ್ನು ನೋಡೋದಕ್ಕೆ, ಸಂಸಾರ ಅಂದರೆ ಏನು ಅಂತ ನಾವು ಅನುಭವಿಸೋಕ್ಕೆ ಇದು ಮೂರು ಬೇಕು: ಶಮ, ದಮ, ಸಮತೆ, ಟು ಬ್ರಿಂಗ್ ಅವರ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಟುಗೆದರ್. ಎಲ್ಲರೂ ಹೇಳ್ತಾರೆ ಪ್ರೇಮ ಪ್ರೀತಿ ಬೇಕು ಸಂಸಾರದಲ್ಲಿ. ಹೌದು, ಬೇಕು. ಆದರೆ ಯಾರು ಬೇಡ ಅಂತಾರೆ? ಪ್ರೀತಿ ಬೇಕು, ಆದರೆ ಸಮಸ್ಯೆಗಳು ಬೇಡ. ಸಂಬಂಧಗಳು ಬೇಕು, ಸಮಸ್ಯೆ ಬೇಡ. ಸಂಸಾರ ಬೇಕು, ಸಮಸ್ಯೆ ಬೇಡ. ಹೇಗಾಗತ್ತೆ? ಆಳವಾಗಿ ನೋಡಿದಾಗ ಈ ಪ್ರೇಮ ಅನ್ನೋದು ಸಮಸ್ಯೆ ಜೊತೆಗೆ ಬರುತ್ತೆ. ಸಂಬಂಧಗಳು ಸಮಸ್ಯೆ ಜೊತೆನೇ ಇರುತ್ತೆ. ಸಂಸಾರ ಸಮಸ್ಯೆಯ ಜೊತೆನೇ ಇರುತ್ತೆ. ನಾವು ಸಮಸ್ಯೆಯ ಜೊತೆಯೇ ಈ ಪ್ರೇಮವನ್ನು, ಸಂಬಂಧವನ್ನು, ಸಂಸಾರವನ್ನು ತಗೊಳ್ಳೋದಿದೆಯಲ್ಲ, ಅದಕ್ಕೆ ಶಮ, ದಮ, ಆ ಸಮತೆ ಬೇಕಾಗಿರೋದು. ಒಟ್ಟಿಗೆ ತಗೋಬೇಕು. ನಾವು ಒಟ್ಟಿಗೆ ತಗೊಂಡಾಗ ನಮಗೆ ಚಾಲೆಂಜ್ ಬರುತ್ತೆ ಲೈಫ್ನಲ್ಲಿ. ಹೌದು, ನಾನು ಈ ಸಮಸ್ಯೆ ಮಧ್ಯಾಹ್ನ, ಈ ಕಷ್ಟದ ಮಧ್ಯಾಹ್ನ ಇದರಲ್ಲಿ ಕಲ್ತ್ಕೊಳ್ತಾನೆ ನಾನು ಕಾಮಾಗಿರ್ತೀನಿ, ನಾನು ಕೂಲಾಗಿರ್ತೀನಿ, ನಾನು ಟೆನ್ಷನ್ ಇಲ್ಲದೆ ಆರಾಮವಾಗಿರ್ತೀನಿ ಅಂತ ನಾವು ಕಂಡುಕೋತೀವಲ್ಲ, ನಮ್ಮ ಒಳಗಡೆ ಫ್ರೀಡಮ್ನ ಈ ಸಮಸ್ಯೆ ಮಧ್ಯೆ ಅದನ್ನು ಹೇಳೋದು ತಾವರೆ ಹೂವಿನ ಮೇಲೆ ಅಥವಾ ತಾವರೆ ಎಲೆ ಮೇಲೆ ನೀರು, ಲೋಟಸ್ ಇನ್ ವಾಟರ್ ಅಂತ ಯಾಕೆ ಹೇಳ್ತೀವಿ? ಅದು ಸನ್ಯಾಸ. ಸಂಸಾರದಲ್ಲಿ ಸನ್ಯಾಸ ಬೇರೆ, ಸಂಸಾರ ಬೇರೆ. ಸನ್ಯಾಸ ಸಂಸಾರದಲ್ಲಿ ಸನ್ಯಾಸ. ಆವಾಗ ನಾವು ಸಂಸಾರನ ಗ್ರ್ಯಾಟಿಟ್ಯೂಡಿಂದ ಥ್ಯಾಂಕ್ಸ್ ಹೇಳ್ತೀವಿ. ಸಂಸಾರಕ್ಕೆ, ಸಂಬಂಧಗಳಿಗೆ, ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದರೆ ನನ್ನಲ್ಲಿ ಒಂದು ಇಂಟಿಗ್ರೇಷನ್ ಬರ್ತಾ ಇದೆ, ನಾನು ಇದರಲ್ಲಿ ಕಲಿತಾ ಇದ್ದೀನಿ, ಒಂದು ಚಾಲೆಂಜ್ ಬಂದಿದೆ ಸಂಸಾರದಲ್ಲಿ, ಸಂಬಂಧದಲ್ಲಿ. ನಾನು ಸಂಸಾರನ ಬಿಟ್ಟು ಹೋಗೋದಿಲ್ಲ, ಪ್ರೀತಿನ ಅವಾಯ್ಡ್ ಮಾಡೋದಿಲ್ಲ, ನಾನು ಎದುರಿಸ್ತೀನಿ, ಎಲ್ಲವನ್ನೂ ಕೂಡ ತಗೊಳ್ತೀನಿ ಅನ್ನೋ ಚಾಲೆಂಜು ಸಂಸಾರದಲ್ಲಿ ಬರಬೇಕು. ಇಲ್ಲಿ ಒಂದು ದೊಡ್ಡ ಪ್ರಕ್ರಿಯೆ ಆಗುತ್ತೆ, ಎಮೋಷನಲಿ ಪ್ರಕ್ರಿಯೆ. ಸಂಸಾರ ಪ್ರಾರಂಭ ಆಗೋದೇ ಕಾಮದಿಂದ. ಆಸೆ, ಕಾಮ. ಆ ಕಾಮ ನಿಧಾನವಾಗಿ ಅದು ನಮ್ಮಲ್ಲಿ ಪರಿಪಕ್ವತೆ ಬರ್ತಾ ಬರ್ತಾ ಮೋಹವಾಗಿ ಪರಿಣಮಿಸುತ್ತೆ. ಎಷ್ಟೋ ಸಂಬಂಧಗಳು ಮೋಹದಲ್ಲಿ ನಿಂತೋಗೋದ್ರಿಂದ ದ್ವೇಷದಲ್ಲಿ ಪರಿಣಾಮ ಆಗಿಬಿಡುತ್ತೆ. ದ್ವೇಷ, ಅಸೂಯೆ, ರೋಷ ಎಲ್ಲ. ನಾವು ಈ ಮೋಹಕ್ಕೆ ಬಂದಾಗ ಅದನ್ನು ಪ್ರೇಮವಾಗಿ ಪರಿಣಮಿಸ್ಕೊಳ್ಳೋದಿದೆಯಲ್ಲ, ಅದರಲ್ಲಿ ಶಮ, ದಮ, ಸಮತೆ ಬರೋದು. ಆ ಮೋಹ ಹೋಗಿ ಪ್ರೇಮವಾಗೋದು. ಈ ಅಗ್ನಿ, ನಮ್ಮಲ್ಲಿರೋ ಅಗ್ನಿಯ ತಾಪ ಹೋಗಿ ನಮ್ಮಲ್ಲಿ ಸೂರ್ಯನ ರಶ್ಮಿಗಳು, ಕಿರಣಗಳು ಅರಳೋದು, ತಾವರೆ ಹೃದಯದಲ್ಲಿ ಅರಳೋದು, ಪ್ರೇಮದ ತಾವರೆ ಅರಳೋದು ಅಂತಾರೆ. ಕಂಪ್ಲೀಟ್ ಕೆಮಿಕಲ್ ಚೇಂಜ್ ಇನ್ ದಿ ಬಾಡಿ ವೆನ್ ದಿ ಲಸ್ಟ್ ಬಿಕಮ್ಸ್ ಲವ್. ಇದು ನಮ್ಮಲ್ಲಿ ಆಗಬೇಕಾದ ಎಮೋಷನಲಿ ಪರಿವರ್ತನೆ. ಆಮೇಲೆ ಈ ಪ್ರೇಮ ವಿ ಸ್ಟಾರ್ಟ್ ಟವರಿಂಗ್ ಹೈಯರ್ ದೆನ್ ಲವ್, ದಟ್ ಈಸ್ ಗ್ರೇಸ್. ಅದನ್ನು ನಾವು ಆ ಪ್ರಕ್ರಿಯೆಯನ್ನು, ಎಮೋಷನಲ್ ಬೆಳವಣಿಗೆಯನ್ನು ನಮ್ಮಲ್ಲಿ ನಾವು ನೋಡ್ಕೊಳ್ತೀವಿ. ಆಗ ಪ್ರೇಮ ಅನ್ನೋದು ಅರಳುತ್ತೆ.
ಈ ಪ್ರೇಮದಲ್ಲಿ ಲವ್ ಅಂದಾಗಲೇ ಇನ್ನು ಅದರ್ 3 ಆಸ್ಪೆಕ್ಟ್ಸ್ ಜ್ಞಾಪಕ ಇಟ್ಕೋಬೇಕು. ಎಲ್ಲಿ ಪ್ರೇಮ ಇದೆ, ಲವ್ ಇದೆ, ಅಲ್ಲಿ ಲೈಟ್, ಲಾಫ್ಟರ್, ಲೈಫ್ 3 ಇದೆ. ಎಲ್ಲಿ ಆ ಪ್ರೇಮ ಇದೆ ಅಲ್ಲಿ ನಗು ಇದೆ, ಮಂದಹಾಸ ಇದೆ. ಆ ನಗೆಯಲ್ಲಿ ಒಂದು ಬೆಳಕಿದೆ, ಆ ಬೆಳಕಲ್ಲಿ ಒಂದು ಜೀವ ಇದೆ, ಜೀವಂತವಾಗಿದೆ. ಇದೆಲ್ಲ ಒಟ್ಟಿಗೆ ಪ್ರೇಮದಲ್ಲಿ ಬರುತ್ತೆ. ಇದು ಭಗವತ್ ಪ್ರೇಮ. ಇದು ಸಾಮಾನ್ಯವಾದ ಒಂದು ಪರ್ಸನ್ಗೆ ಕೊಡುವಂತಹ ಮೋಹದ ಪ್ರೇಮ ಅಲ್ಲ. ಇದು ಅಟ್ಯಾಚ್ಮೆಂಟ್ ಅಲ್ಲ. ಈ ಪ್ರೇಮ ಅನುಭವಿಸೋಕ್ಕೆ ಇವರೆಲ್ಲ ಬೇಕು, ಸಂಬಂಧಗಳೆಲ್ಲ ಬೇಕು ಸಂಸಾರದಲ್ಲಿ. ಇವ್ರ ಮೂಲಕ ನಮಗೆ ಗೊತ್ತಾಗಬೇಕು ಪ್ರೇಮ ಏನು ಅನ್ನೋದನ್ನು ಆ ಮಂಥನ ಮಾಡಿ ತೆಗೆಯೋದಕ್ಕೆ ಈ ಸಂಬಂಧಗಳೆಲ್ಲ ಬೇಕು ನಮ್ಮಲ್ಲಿ. ಆ ಪ್ರೇಮ ಉದಯವಾಗೋದಕ್ಕೆ. ಆ ಪ್ರೇಮ ನಾವು ಎಲ್ಲಿ ನೋಡ್ಬೋದು ಅಂದರೆ ಮಗುನಲ್ಲಿ ನೋಡ್ಬೋದು. ಆ ಮಗು ಕಿಲ ಅಂತ ನಗುವಾಗ ಅವ್ರ ಕಣ್ಣಲ್ಲಿ ಆ ಮಗು ಬೆಳಕು, ಆ ಮಗು ನಡೆಯೋಕ್ಕೆ ಕಲ್ತ್ಕೊಂಡಾಗ ಆ ಲೈಫು, ಆ ಲಸ್ಟರು, ಆ ಗ್ರೇಸು, ಆ ಕಣ್ಣಲ್ಲಿ ಮಿಂಚು, ಆ ತುಟಿನಲ್ಲಿ ಮಿಂಚು, ಆಮೇಲೆ ಎಲ್ಲೆಲ್ಲಿ ಕ್ರಿಯೇಟಿವಿಟಿ ಇದೆ ಅಲ್ಲೆಲ್ಲ ಆ ಲವ್ ನೋಡ್ಬೋದು. ಆ ಪ್ರೇಮ ಅನ್ನೋದು, ಆ ಬ್ಲಿಸ್ ಅನ್ನೋದನ್ನು ನಾವು ನೋಡ್ಬೋದು. ಇಟ್ಸ್ ನಾಟ್ ಆರ್ಡಿನರಿ ಬ್ಯೂಟಿ. ಲವ್ ಅನ್ನೋದು ಇಟ್ ಈಸ್ ಎಸ್ಥೆಟಿಕ್ ಬ್ಯೂಟಿ. ಈ ಪ್ರೇಮವನ್ನೇ ಸೌಂದರ್ಯ ಲಹರಿಯಾಗಿ ಶಂಕರಾಚಾರ್ಯರು ಬರೆದಿರೋದು. ಈ ಪ್ರೇಮವನ್ನೇ ಭಗವತ್ ಪ್ರೇಮ ಅಂತ ಬುದ್ಧ ಕರೆದಿರೋದು. ಸಣ್ಣ ಪ್ರೀತಿನಲ್ಲೇ ಕಾಮನ್ ಬಿಲ್ ಥರ ಅದು ಕಾಣಿಸ್ಬಿಟ್ಟು ಮಾಯ ಆಗುತ್ತೆ. ಇವಾಗ ಹೆಣ್ಮಕ್ಳಲ್ಲಿ ಮೆಚೂರ್ ಆದಾಗ ಕಳೆ ಅಂತ ಬರುತ್ತಲ್ಲ ಅದು, ಮತ್ತು ಬಸ್ರಿ ಆದಾಗ ಕಳೆ ಅಂತ ಬರೋದು, ಅದೆಲ್ಲ ಗ್ರೇಸ್. ಆಮೇಲೆ ಆ ಒಂದು ವಿದ್ಯೆ, ಕವಿತ್ವ ಎಲ್ಲ ಅದು ಒಲಿಯೋದು, ಸಂಗೀತ, ನೃತ್ಯ ಇದೆಲ್ಲ ಒಲ್ದು ಬರೋದು, ಜನ್ಮಾಂತರದ ಗ್ರೇಸ್ ಇದ್ರೇನೆ ಇದು ಬರೋದು. ಇದೆಲ್ಲ ಪ್ರೇಮಕ್ಕೆ ಬರುತ್ತೆ. ಇದು ಬಹಳ ಆಳವಾದ ವಿಷಯ. ಇದು ಸಂಸಾರದಲ್ಲಿ ಶಮದಮ ಸಮತೆ ಇದರಿಂದನೇ ಕಂಡುಕೊಳ್ತಾ ಹೋಗಬೇಕು. ಪ್ರೇಮಕ್ಕೂ ಮೋಹಕ್ಕೂ ವ್ಯತ್ಯಾಸ ನೋಡ್ತಾ ಹೋಗಬೇಕು. ಇದು ಹೇಗೆ ನೋಡೋದು ಪ್ರೇಮಕ್ಕೂ ಮೋಹಕ್ಕೂ ವ್ಯತ್ಯಾಸನ ಅಂದರೆ, ನಾವು ಸಂಸಾರ ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದ್ರಿಂದ. ನಾವು ಸೋಕಾಲ್ಡ್ ಸಮಾಜದಲ್ಲಿ ಸೋಕಾಲ್ಡ್ ಸಂಸಾರಿ ಆಗಿದ್ದೀವೋ ಅಥವಾ ನಿಜವಾಗ್ಲೂ ಸಂಸಾರಿ ಆಗಿದ್ದೀವೋ. ಸೋಕಾಲ್ಡ್ ಸಂಸಾರಿ ಆಗಿದ್ದರೆ ನಿಮಗೆ ಸನ್ಯಾಸದ ಸಂಸಾರದಲ್ಲಿ ಅಂಟ್ಕೊಳ್ಳದೆ ಇರೋದು ಗೊತ್ತಾಗಲ್ಲ. ನಿಜವಾದ ಸಂಸಾರಿಗೆ ಗೊತ್ತು ಸನ್ಯಾಸ ಅಂದರೆ ಏನು, ಅಂಟ್ಕೊಳ್ಳದೆ ಆ ಸಂಸಾರದಲ್ಲಿ ಸಂಬಂಧದಲ್ಲಿ ಇರೋದು ಅಂದರೆ ಏನು ಅಂತ ಗೊತ್ತಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ಗಮನಿಸಿ ನೋಡಿದ್ರೆ ಪ್ರಪಂಚ ಮಾಯೆ, ಸಮಾಜ ಎಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಮ್ಯಾನ್ ಮೇಡ್. ಅದರಲ್ಲೂ ಕೂಡ ಸಂಸಾರ ನಾವೇ ಒಂದು ಮಾಡ್ಕೊಂಡಿರ್ತೀವಿ ಸಂಸಾರ ಅಂತ, ಸೋ ಕಾಲ್ಡ್ ಸಂಸಾರ. ಇದಕ್ಕೆ ಮತ್ತು ನಿಜವಾದ ಸಂಸಾರಕ್ಕೆ ನಾವು ಬದುಕಿ ನೋಡಿ ಅರ್ಥ ಮಾಡ್ಕೋಬೇಕು. ಇಲ್ಲ ಸುಮ್ಮನೆ ಅರ್ಥ ಆಗಲ್ಲ ಹಾಗೆ ನೋಡಿದ್ರೇನೆ. ಉದಾಹರಣೆ ಕೊಡ್ತೀನಿ. ಸನ್ಯಾಸನ ಜೊತೆಗೆ ತೊಗೊಂಬರ್ತೀನಿ. ಯಾಕೆಂದರೆ ನಾವು ದರ್ಶನ ಮಾಡಬೇಕಾಗಿರೋದು ತಾವರೆ ಎಲೆ ಮೇಲೆ ನೀರಿದ್ದಾಗ ಇರೋದು ಹೇಗೆ, ಸನ್ಯಾಸ ಅಂದರೆ ಅಂಟ್ಕೊಳ್ಳದೆ ಸಂಸಾರದಲ್ಲಿ ಇರೋದು ಹೇಗೆ ಅಂತ ನಾವು ನೋಡ್ತಾ ಇರೋದ್ರಿಂದ ಸನ್ಯಾಸವನ್ನು ಜೊತೆಲಿ ತೊಗೊಂಡು ಬರ್ತೀವಿ. ಈಗ ನೋಡೋಣ, ಸೋ ಕಾಲ್ಡ್ ಸಂಸಾರಿ, ಸೋ ಕಾಲ್ಡ್ ಸನ್ಯಾಸಿ. ಸೋ ಕಾಲ್ಡ್ ಸನ್ಯಾಸಿಗೆ ಸಂಸಾರಿಗಿಂತ ನಾನು ಬೇರೆ, ನಾನು ವಿಶೇಷ ಅಂತ ಅನಿಸಿರುತ್ತೆ, ನಾನು ಬೇರೆ ಅಂತ. ಅವನು ಗುರುತಿಸ್ಕೊಳ್ತಾನೆ, ನಾನು ಸನ್ಯಾಸಿ ಅಂತ ಗುರುತಿಸ್ಕೋಬೇಕು. ಅದರಿಂದ ಅವನು ತಲೆ ಬೋಳಿಸ್ಕೋಬಹುದು, ರುದ್ರಾಕ್ಷಿ ಹಾಕೋಬಹುದು, ಅಥವಾ ವೇಷ ಹಾಕೋಬಹುದು, ಅಥವಾ ಕಾಷಾಯ ಹಾಕೋಬಹುದು, ನಾಮಗಳು ಹೇಳ್ಕೋಬಹುದು. ಯಾಕೆಂದರೆ ನೋಡಿದ ತಕ್ಷಣ ಇವನು ಸಂಸಾರಿ ಅಲ್ಲ, ಇವನ್ ತಂಟೆಗೆ ಹೋಗೋದು ಬೇಡ, ಇವನ್ ಸನ್ಯಾಸಿ ಅಂತ ಗೊತ್ತಾಗ್ಲಿ ಅಂದ್ಬಿಟ್ಟು ಲಾಂಛನಗಳನ್ನೆಲ್ಲ ಹಾಕೊಳ್ತಾನಲ್ಲ ಸೋ ಕಾಲ್ಡ್ ಸನ್ಯಾಸಿ. ಅವನು ಬೇರೆ ಅಂತ ತೋರಿಸ್ಕೊಳ್ತಾ ಇದ್ದಾನೆ. ಸಂಸಾರಿನೂ ಕೂಡ ಸೋ ಕಾಲ್ಡ್ ಸಂಸಾರಿ ಅವನನ್ನು ಸನ್ಯಾಸಿ ಅಂತ ಒಪ್ತಾನೆ, ಅವನನ್ನು ದೂರ ಇಡ್ತಾನೆ. ನಾನು ಸಂಸಾರಸ್ಥ, ಅವನು ಸನ್ಯಾಸಿ ಅಂತ ದೂರ ಇಡ್ತಾನೆ. ಇದು ಒಂದು ನೋಷನ್ ಬಂದ್ಬಿಟ್ಟಿದೆ ಸಂಸಾರಿಗೆ. ಸನ್ಯಾಸ ಅನ್ನೋದು ಆಪೋಸಿಟ್ ಅಂತ. ಎಷ್ಟೋ ಜನ ನನ್ನೇ ಕೇಳಿದ್ದಾರೆ, ನೀವು ನಮ್ಮ ಥರನೇ ಇದ್ದೀರಾ ಅಂತ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ನನ್ನನ್ನು ಸನ್ಯಾಸಿ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದರು. ನಾನು ತಮಾಷೆಗೆ ಹೇಳ್ತಿರ್ತೀನಿ, ನನ್ನನ್ನು ಅರ್ಥ ಮಾಡ್ಕೊಂಡವ್ರಿಗೆ ನಾನು ತಮಾಷೆಗೆ ಹೇಳ್ತಿರ್ತೀನಿ, ನಾನು ವೇಷ ಬದಲಾಯಿಸಲ್ಲ ಅಂತ. ಅವ್ರು ತಮಾಷೆಗೂ ಬೇಡ ಅಂತ ಹೇಳ್ತಾರೆ. ಅಂದರೆ ಅರ್ಥ, ಹೊರಗಡೆ ನೋಡೋದೇನು, ಅಲ್ಲಿ ಇರೋದೇನು, ಎರಡಕ್ಕೂ ಬಹಳ ದೊಡ್ಡ ವಿಶಾಲವಾದ ದೃಷ್ಟಿಕೋನನೇ ಬದಲಾವಣೆ. ಆ ದೃಷ್ಟಿನೇ ಬೇರೆ. ಇವಾಗ ಸಂಸಾರದಲ್ಲಿ ಇರೋನು ಸಂಸಾರಿ, ಸೋಕಾಲ್ಡ್ ಸಂಸಾರಿ ವಿಚಾರ ಹೇಳ್ತಾ ಇದ್ದೀನಿ. ಆ ಸೋಕಾಲ್ಡ್ ಸಂಸಾರಿಗೆ ಒಂದು ರೀತಿಯ ಬಿಗುಮಾನ ಇರುತ್ತೆ. ನೀವೇ ನೋಡ್ಕೊಳ್ಳಿ, ನೀವು ಸೋಕಾಲ್ಡ ನಿಜವಾದ ಸಂಸಾರಿನ ಗೊತ್ತಾಗುತ್ತೆ. ಆ ಬಿಗುಮಾನ ಇದ್ದರೆ
ಬಿಗುಮಾನ ಇರೋ ಸಂಸಾರಿಗಳು ಸಮಾಜ ಸೇವೆ ಆಗಲಿ, ಲೋಕ ಕಲ್ಯಾಣ ಆಗಲಿ, ಅಥವಾ ಪ್ರಪಂಚದ ಹಿತ ಆಗಲಿ ಅದ್ಯಾವುದು ನಮಗೆ ಸಂಬಂಧ ಇಲ್ಲ ಅನ್ನೋಂಗಿರ್ತಾರೆ. ನಾವು ಎಲ್ಲ ಸಂಸಾರಸ್ಥರು, ನಮಗ್ಯಾಕೆ ಬೀದಿ ವಿಚಾರ ಅಂತ ಅವರಿಗೆ ಸಮಾಜದ ವಿಚಾರ ಬೇಡ, ಲೋಕದ ವಿಚಾರ ಬೇಡ, ಪ್ರಪಂಚದ ವಿಚಾರ ಬೇಡ, ಏನೂ ಬೇಡ. ಅದು ಸಂಸಾರಿ ನಾನು ಅಂತ, ಅದು ಒಂಥರ ಸ್ವಾಭಿಮಾನ, ಅದೊಂಥರ ದುರಭಿಮಾನ. ಅಲ್ಲಿ ಆದರೆ ಸುಮ್ಮನಿರಲ್ಲ. ಪ್ರಪಂಚದಲ್ಲಿ ಏನೇನು ಒಳ್ಳೇದಾಗ್ತಿದೆಯೋ, ಸಮಾಜದಲ್ಲಿ ಏನೇನು ಒಳ್ಳೇದು ಸಿಗ್ತಾ ಇದೆಯೋ, ಯಾವ ಗುರುಗಳು ಬರಲಿ, ಯಾವ ಯತಿಗಳು ಬರಲಿ, ಅವರ ಅನುಗ್ರಹಗಳೆಲ್ಲ, ಯಾವ ಇವರ ಉಪದೇಶಗಳೆಲ್ಲ, ಎಲ್ಲ ಪ್ರಸಾದಗಳು ದೇವಸ್ಥಾನದಲ್ಲಿ ಎಲ್ಲಿ ಪೂಜೆ ಆದರೂ ಕೂಡ, ಶ್ರೇಷ್ಠವಾದ ದೊಡ್ಡ ಪೂಜೆ ಆದರೂ ಕೂಡ ಆ ಪ್ರಸಾದ, ಹೋಮ ಆದರೆ ರಕ್ಷೆ ಎಲ್ಲ ಇವ್ರ ಮನೆ ಬಾಗಿಲಿಗೆ ಬಂದ್ಬಿಡ್ಬೇಕು. ಯಾಕೆಂದರೆ ಅವರು ತುಂಬ ಸಭ್ಯಸ್ಥರು, ಎಲ್ಲೂ ಹೋಗಲ್ಲ, ಅವರು ಮನೆಯಲ್ಲೇ ಇರ್ತಾರೆ. ಅವ್ರಿಗೆಲ್ಲ ಪ್ರಪಂಚದಲ್ಲಿ ಆಗ್ತಾ ಇರೋದು ಒಳ್ಳೇದೆಲ್ಲ ಅವ್ರಿಗೆ ಬೇಕು. ಇವ್ರಿಗೆ ಪ್ರಪಂಚದ ಕಡೆಗೆ, ಸಮಾಜದ ಕಡೆಗೆ ಗಮನನೇ ಇಲ್ಲ. ಯಾರಾದರೂ ಹೊರಗಡೆ ಯಾರಾದರೂ ಸಂಸಾರಸ್ಥರು ಯಾರಾದರೂ ಧ್ಯಾನನೋ ಮಾಡೋದೋ, ಸತ್ಸಂಗಕ್ಕೆ ಹೋಗೋದೋ ಅಥವಾ ಆಶ್ರಮಕ್ಕೆ ಹೋಗೋದೋ ಮಾಡಿದ್ರೆ ಅವ್ರನ್ನ ವಿಚಿತ್ರವಾಗಿ ನೋಡ್ತಾರೆ ಇವರು. ಜೊತೆಗೆ ಕೇಳ್ತಾರೆ, ಏನು ನೀವು ಸನ್ಯಾಸ ತಗೊಂಡ್ಬಿಡ್ತೀರಾ ಅಂತ. ಅಂದರೆ ನೋಷನ್ ಯಾವ ರೀತಿ ಇದೆ ಆ ಸೋಕಾಲ್ಡ್ ಸಂಸಾರಿಗಳಿಗೆ ಆ ಸನ್ಯಾಸದ ಬಗ್ಗೆ ಅಂತ ತಿಳ್ಕೊಳ್ಳೋಕ್ಕೆ ನಾನು ಹೇಳ್ತಾ ಇರೋದು. ಇದು ನಿಜವಾಗ್ಲೂ ನೋಡಿದ್ರೆ, ಧರ್ಮಶಾಸ್ತ್ರದ ಪ್ರಕಾರ ನೋಡಿದ್ರೆ, ಸಂಸಾರ ಅಥವಾ ಗೃಹಸ್ಥಾಶ್ರಮ ಅನ್ನೋನು ಯಾರು ಗೃಹಸ್ಥಾಶ್ರಮದಲ್ಲಿ ಇರ್ತಾನೋ ಅವನು ವಿಶ್ವಬಂಧು ಆಗಿರಬೇಕು. ಅವನು ಸಮಾಜಕ್ಕೆ ಬೆನ್ನೆಲುಬಾಗಿರಬೇಕು. ಯಾರು ಗೃಹಸ್ಥನೋ ಅವನು ಈ ಆಶ್ರಮದವನು ಮಿಕ್ಕ ಆಶ್ರಮಗಳಿದೆಯಲ್ಲ, ವಾನಪ್ರಸ್ಥ ಇರ್ಬೋದು, ಬ್ರಹ್ಮಚರ್ಯ ಇರ್ಬೋದು, ಸನ್ಯಾಸ, ಇದಕ್ಕೆ ಅವನ ಆಶ್ರಯ ಕೊಡಬೇಕು, ಹಾಗಿರಬೇಕು ಅಂತ ಧರ್ಮದಲ್ಲಿದೆ. ಇವನು ತಾನು ಸಂಸಾರಿ ಅಂತ ಐಡೆಂಟಿಫೈ ಮಾಡಿಕೊಂಡು ಸಂಸಾರನ ಒಂದು ಜೈಲ್ ಮಾಡಿಕೊಂಡು ಸಂಸಾರಿ ನಾನು ಅಂತ ಮುಳುಗ್ಬಿಟ್ಟು ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅವನಾಗವನೇ ಸಂಸಾರಿ ಅಂತ ಐಡೆಂಟಿಫೈ ಮಾಡಿಕೊಂಡು ಅದರಲ್ಲಿ ಅವನು ಮುಳುಗಿ ತನ್ನ ಜವಾಬ್ದಾರಿಯನ್ನ ಸ್ವಾರ್ಥದಲ್ಲಿ ಲಿಮಿಟ್ ಮಾಡಿಕೊಂಡು ಜವಾಬ್ದಾರಿಯನ್ನ ಕುಟುಂಬದ ಹೆಸರಿನಲ್ಲಿ 4-5 ಜನಕ್ಕೆ ಮಾತ್ರ ನಾನು ಜವಾಬ್ದಾರಿ, ಇನ್ಯಾವುದು ನಂಗೆ ಸಂಬಂಧ ಇಲ್ಲ ಅನ್ನೋ ಹಂಗಿದ್ದು ಸನ್ಯಾಸನ ಸಂಸಾರಕ್ಕೆ ಆಪೋಸಿಟ್ ಮಾಡಿದವನು ಇವನೇನೇ. ಈ ಥರ ಬೇರೆ ಆಗ್ಬಿಟ್ಟಿದೆ. ಆದರೆ ಯಾವಾಗ ನಾವು ಸಂಸಾರದಲ್ಲಿ ಇದ್ದು ಒಂದು ಪಾತ್ರ ಮಾಡಬೇಕಾದ್ರೆ ನಿರ್ದಿಷ್ಟವಾಗಿ ಒಂದು ಪಾತ್ರನೇ ಮಾಡೋಕ್ಕಾಗಲ್ಲ. ಇವಾಗ ಉದಾಹರಣೆ ಕೊಡ್ತೀನಿ. ಒಬ್ಬ ಹೆಂಡತಿಗೆ ಗಂಡ ಆಗಿದ್ದರೆ ಅವನು ಬರೀ ಗಂಡ ಮಾತ್ರ, ಅದೊಂದೇ ಪಾತ್ರ ಅಲ್ಲ. ಅವನು ಮಕ್ಕಳಿಗೆ ತಂದೆ ಆಗಿರ್ತಾನೆ, ತನ್ನ ತಂದೆಗೆ ಮಗ ಆಗಿರ್ತಾನೆ, ಚಿಕ್ಕಪ್ಪ ಆಗಿರ್ತಾನೆ, ಮಾವ ಆಗಿರ್ತಾನೆ, ಸೋದರ ಮಾವ ಆಗಿರ್ತಾನೆ, ತಮ್ಮ ಆಗಿರ್ತಾನೆ. ಅವನು ಎಷ್ಟೊಂದು ಪಾತ್ರಗಳನ್ನು ಮಾಡಬೇಕಲ್ವಾ. ಹಾಗೆ ಪ್ರತಿಯೊಬ್ಬರಿಗೂ ಅವ್ರ ಸುತ್ತಮುತ್ತ ಸಂಬಂಧದಲ್ಲಿ, ಸಂಸಾರದಲ್ಲಿ ಬೇಕಾದಷ್ಟು ರೋಲ್ ಮಾಡೋದಿದೆ. ಒಂದೇ ರೋಲಲ್ಲಿ ನಡೆಯಲ್ಲ ಸಂಸಾರ, ಸಂಬಂಧಗಳು ಬೇಕಾದಷ್ಟು ಸಂಬಂಧಗಳಿದೆ. ಅವನು ಆ ರೋಲ್ ಮಾಡಬೇಕಾದ್ರೆ ನಾನು ಮಾವ, ನಾನು ತಂದೆ, ನಾನು ಅಪ್ಪ, ನಾನು ಮಗ, ನಾನು ತಮ್ಮ ಅಂತ ಮಾಡಬೇಕಾದ್ರೆ ಆ ನಾನು ಅನ್ನೋದು ಕಾಮನ್ ಫ್ಯಾಕ್ಟರ್. ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ನನಗೂ ಒಂದೊಂದು ಪಾತ್ರಕ್ಕೂ ಡಿಸ್ಟೆನ್ಸ್ ಇದೆ ಅಂತ ನೋಡಬೇಕು. ನಾನು ಇದ್ಯಾವುದೂ ಅಲ್ಲ, ನಾನು ಇದೆಲ್ಲ ಪಾತ್ರ ಮಾಡ್ತಾ ಇರೋದು ಸಂಸಾರ ಅನ್ನೋ ನಾಟಕದಲ್ಲಿ. ಈ ಪಾತ್ರನ ಚೆನ್ನಾಗಿ ನಿರ್ವಹಿಸಬೇಕು ನಾನು ಅಂತ ನನಗೂ ಮತ್ತು ಈ ಪಾತ್ರಗಳಿಗೂ ಡಿಸ್ಟೆನ್ಸ್ ಇಟ್ಕೊಂಡ್ರೆ ಅವನು ಯಶಸ್ವಿ ಆಗ್ತಾನೆ, ಅವನು ನಿಜವಾದ ಸಂಸಾರಿ ಆಗ್ತಾನೆ. ಅಂದ್ಕೊಳ್ಳದೆ ಪಾತ್ರಗಳನ್ನು ಮಾಡಬಹುದು. ಆದರೆ ಯೂಶುವಲ್ ಆಗಿ ಏನಾಗುತ್ತೆ, ನಾವು ಎಷ್ಟೊಂದು ಪಾತ್ರ ಮಾಡಲೇಬೇಕು, ಒಂದೊಂದು ಪಾತ್ರನೂ ಒಂದು ಪಿಜನ್ ಹೋಲ್ನಲ್ಲಿ ಹಾಕ್ಬಿಡ್ತೀವಿ, ಅದನ್ನು ಮೇಂಟೈನ್ ಮಾಡಕ್ಕೆ ಹೋಗ್ತೀವಿ, ಮ್ಯಾನೇಜ್ ಮಾಡಕ್ಕೆ ಹೋಗ್ತೀವಿ, ಈ ಸುಖ ದುಃಖ ಅಂಟಿಸ್ಕೋತೀವಿ, ಆ ಸುಖ ದುಃಖ ಅಂಟಿಸ್ಕೋತೀವಿ. ಹೀಗಾಗಿ ಇದೊಂಥರ ಈ ವೈರಸ್ ಥರ, ಇವ್ರ ಸುಖ ದುಃಖ ಅವ್ರ ಗಂಟತ್ತೆ, ಅವ್ರ ಸುಖ ದುಃಖ ಇವ್ರ ಗಂಟತ್ತೆ, ನಮಗೆ ಮ್ಯಾನೇಜ್ ಮಾಡಕ್ಕೆ ಬರಲ್ಲ. ಒಂದೊಂದು ಸತಿ ಮ್ಯಾನೇಜ್ ಮಾಡೋಕ್ಕಾಗದೆ ಯಾವುದೋ ಒಂದು ಸಂಬಂಧದಲ್ಲಿ ಮುಳುಗೋಗ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಕ್ವಾರಂಟೈನ್ ಮಾಡಿಬಿಡ್ತೀವಿ. ಆವಾಗ ಏನಾಗುತ್ತೆ, ನಾವು ಯಾರನ್ನ ಇಷ್ಟಪಡ್ತೀವೋ ಅವ್ರನ್ನೆಲ್ಲರೂ ದ್ವೇಷ ಮಾಡ್ತಾರೆ, ನಾವು ಯಾರನ್ನ ದ್ವೇಷಿಸ್ತೀವೋ ಅವ್ರನ್ನೆಲ್ಲ ಇಷ್ಟಪಡ್ತಾರೆ. ಹೀಗೆ ಸಮಸ್ಯೆಗಳಾಗ್ಬಿಡುತ್ತೆ. ಆದರೆ ನಾವು ಪಾತ್ರ ಮಾಡುವಾಗ ಎಲ್ಲರಿಗೂ ನಿಜವಾದ ಸಂಸಾರಿಗೆ ಗೊತ್ತಿರಬೇಕು, ಇದು ನಮ್ಮ ಕರ್ಮದಿಂದ ಬಂದದ್ದು ಪಾತ್ರಗಳು, ಇದು ಪಾತ್ರ, ಇದು ನನಗೆ ಋಣ ತೀರಿಸಬೇಕು. ನಾನಿದರಲ್ಲಿ ಇಲ್ಲಿ ಪ್ರೀತಿಯನ್ನ ನಿಯತ್ತಾಗಿ ಕೊಟ್ಬಿಡ್ಬೇಕು. ಕೊಡೋದೊಂದೇ, ಬಂದಿರೋದೇ ನಾನು ಕೊಡಕ್ಕೆ,
ಕೊಟ್ಟು ಮುಗಿಸ್ಬೇಕು, ನಾನು ಲೆಕ್ಕನ ಚುಕ್ತ ಮಾಡಬೇಕು, ಅದಕ್ಕೆ ಬಂದಿದ್ದೀನಿ ಈ ಪಾತ್ರ, ನಾನು ಪ್ರೀತಿಸೋದು ಇದೊಂದೇ ಧರ್ಮ ನಂದು ಅಂತ ಮಾಡಿಬಿಟ್ರೆ ಆವಾಗ ನಿಜವಾದ ಸಂಸಾರದಲ್ಲಿ ಸನ್ಯಾಸ ಬ್ಯೂಟಿಫುಲ್ಲಾಗಿ ಸಂಸಾರ ಮಾಡ್ಬೋದು. ಆದರೆ ಇಲ್ಲೇನಾಗತ್ತೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು 6ರಲ್ಲಿ 3 ನಮ್ಮ ಮಕ್ಕಳಿಗೆ, 3 ಬೇರೆಯವ್ರಿಗೆ. ಯಾವುದು 3 ನಮ್ಮ ಮಕ್ಕಳಿಗೆ? ಮೋಹ, ಲೋಭ ಮತ್ತೆ ಕಾಮ ನಮ್ಮ ಮಕ್ಕಳಿಗೆ, ಕ್ರೋಧ, ಮದ, ಮಾತ್ಸರ್ಯ ಬೇರೆಯವ್ರಿಗೆ, ದೂರದವ್ರಿಗೆ 3, ನಮ್ಮ ಹತ್ತಿರದವ್ರಿಗೆ ನಮ್ದು. ಇದು ಮಾಡ್ಕೊಂಡಾಗ್ಲೇನೆ ಸಂಸಾರದಲ್ಲಿ ಸಮಸ್ಯೆಗಳು, ತಾಪತ್ರೆಗಳು ಹುಟ್ಟೋದು, ಹೀಗಾಗೋದು. ಅದರಿಂದ ನೋಡಿ, ನೀವು ಸಂಸಾರದಲ್ಲಿ ನಾವು ಗಮನಿಸಿ ಡೇ ಟು ಡೇ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಫಾರ್ಮ್ಯಾಲಿಟಿನಲ್ಲಿದ್ದರೆ ಸಂಸಾರದಲ್ಲಿ ನಾವು ಅದು ಸೋ ಕಾಲ್ಡ್ ಸಂಸಾರಿ ನಾನು, ಫಾರ್ಮ್ಯಾಲಿಟಿಲಿರೋದು, ಆಮೇಲೆ ಎಮೋಷನ್ಸ್ನ ಸಪ್ರೆಸ್ ಮಾಡೋದು, ಆಮೇಲೆ ಹೊರಗೊಂಡು ಒಳಗೊಂಡು ನಾಟಕ ಮಾಡೋದು, ಆಮೇಲೆ ಭಯದಿಂದ ಕಂಟ್ರೋಲ್ ಮಾಡೋದು ಎಲ್ಲಾರನ್ನೂ, ಅಥವಾ ಕಾಯಿಲೆಯಿಂದ ಕಂಟ್ರೋಲ್ ಮಾಡೋದು, ಹಣದಿಂದ ಅಧಿಕಾರದಿಂದ ಕಂಟ್ರೋಲ್ ಮಾಡೋದು ಎಲ್ಲಾರನ್ನೂ, ಈ ರೀತಿ. ಆಮೇಲೆ ನಾವು ಶಾಂತಿನ, ಆವಾಗ ಸಮಾಧಾನನ, ಸಂತೋಷನ ನಾವು ಕಲ್ಟಿವೇಟ್ ಮಾಡಬೇಕಾಗತ್ತೆ. ಇದೆಲ್ಲ ನಾಟಕ ಆಗೋಗುತ್ತೆ. ಆವಾಗ ಬ್ಲಡ್ ಪ್ರೆಷರು, ಡಯಾಬಿಟೀಸು ಎಲ್ಲ ಬಂದೇ ಬರುತ್ತೆ, ಕಾಯಿಲೆಗಳು, ಕರ್ಮ ಕಟ್ಕೊಳ್ತೀವಿ. ನಾವು ಸಂಸಾರದಲ್ಲಿ ನೋಡಬೇಕು, ಇದು ನಾನು ಸೋ ಕಾಲ್ಡ್ ಸಂಸಾರಿನ ಅಥವಾ ನಾನು ನಿಜವಾಗ್ಲೂ ಸಂಸಾರ ಮಾಡ್ತಿದ್ದೀನ. ಸಂಸಾರದಲ್ಲಿ ನಿಜವಾಗ್ಲೂ ಅದರ ಸಾರವನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ಸನ್ಯಾಸ ತಾನೇ ಆಗತ್ತೆ, ವೈರಾಗ್ಯ ತಾನೇ ಬರುತ್ತೆ, ಬೆಳವಣಿಗೆ ತಾನೇ ಆಗುತ್ತೆ. ಅದಕ್ಕೆ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಬ್ಯೂಟಿಫುಲ್ಲಾಗಿ DVG ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಕಾಷಾಯವೇನು ತಪಸ್ಸೇ ಅಂತ ಕೇಳಿದ್ದಾರೆ. ಕಾಷಾಯ ಹಾಕೊಂಡ್ಬಿಟ್ರೆ ಅದೇನು ತಪಸ್ಸ? ಕಾಷಾಯವೇನು ತಪಸ್ಸೇ ಲೋಕ, ಈ ಒಂದು ಗೃಹಲೋಕ ನಿರ್ವಾಹ ವೇಷತಾಳದ ತಪಸ್ಸು. ಈ ಗೃಹ ಅನ್ನೋದು ಮನೇನ ನಿರ್ವಹಣೆ ಮಾಡೋದು ವೇಷ ಹಾಕೊಳ್ಳದೆ ಇರೋ ತಪಸ್ಸು. ಗೃಹಲೋಕ ನಿರ್ವಾಹ ವೇಷತಾಳದ ತಪಸ್ಸು, ಕಠಿಣತರ ತಪಸ್ಸು. ಈ ಸಂಸಾರ ಅನ್ನೋದು ಕಠಿಣವಾದ ತಪಸ್ಸು. ಇದು ಬರೀ ಕಾಷಾಯ ಹಾಕೊಳ್ಳೋ ತಪಸ್ಸಲ್ಲ, ಇದು ಅಷ್ಟೇ ಅಲ್ಲ. ಇದರಲ್ಲಿ ನಾವು ಲೇಸಾಗಿ ನಡೆದು ಬಿಟ್ರೆ ಇದಕ್ಕೆ ಬೇಕಾಗಿರೋದು ಶಮ ದಮ ಸಮತೆ. ಇದು 3 ಬೇಕು. ಇದು ಹೇಗೆ ಅಂದರೆ ಅಸಿಧಾರ ವ್ರತವಿದೋ ಮಂಕುತಿಮ್ಮ ಅಂದರೆ ಇದು ಚೂಪಾಗಿರೋ ಅಲಗ ಮೇಲೆ ನಡೆದಂಗೆ, ಆ ಕತ್ತಿ ಮೇಲೆ ನಡೆದಂಗೆ ಸಂಸಾರ ಅನ್ನೋದು. ಸಂಸಾರದಲ್ಲೇ 4 ಆಶ್ರಮದಲ್ಲಿ ಗೃಹಸ್ಥಾಶ್ರಮ. ಆ ಸಂಸಾರದ ಅರ್ಥವನ್ನು ತಿಳ್ಕೊಂಡು ಯಾರು ಇರ್ತಾನೋ ಅವನು ನಿಜವಾದ ಸನ್ಯಾಸಿ. ಅದಕ್ಕೆ ವೇಷ ಹಾಕೊಳ್ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ನಾಳೆ ಮುಂದುವರಿಸ್ತೀನಿ.